ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಇವತ್ತು ನಾನು ನಿಮಗೆ ನಮ್ಮ ಅಜ್ಜಿ ಕಾಲದ ಸೊಪ್ಪು ಅಂದರೆ ನಮ್ಮನೆ ಹತ್ತಿರ ನೈಸರ್ಗಿಕವಾಗಿ ಬೆಳೆದ ಹೊನಗೊನೆ ಸೊಪ್ಪು, ಇದು ಆಗಿನ ಕಾಲದ ಮನೆಮದ್ದು ಔಷಧೀಯ ಗುಣಗಳನ್ನ ಹೊಂದಿರುವ ಸಸಿ ಅಂತ ಹೇಳ್ಬೋದು. ಬನ್ನಿ ಈ ಸೊಪ್ಪು ಹೇಗಿರುತ್ತೆ, ಇದನ್ನು ಯಾವ ರೀತಿಯಲ್ಲಿ ಸೋಸ್ಕೊಳ್ಳೋದು ಮತ್ತು ಇದರ ಉಪಯೋಗಗಳು ಏನೆಲ್ಲ ಇದೆ ಅಂತ ಹೇಳಿಬಿಟ್ಟು ನನಗೆ ಹೇಳ್ತೀನಿ. ಈ ಸೊಪ್ಪು ಎಲ್ಲ ಸೀಸನ್ನಲ್ಲಿ ಸಿಗಲ್ಲ. ಮೇ ಟೈಮಲ್ಲಿ ಮಳೆ ಬಿದ್ದು ಒಂದು ವಾರದಲ್ಲಿ ಈ ಸೊಪ್ಪು ಚಿಗುರುಕೊಳ್ಳುತ್ತೆ. ಹಾಗೆ ಇದು ಆಗಿನ ಕಾಲದ ಮೆಡಿಷನ್ ಅಂತಲೇ ಹೇಳ್ಬೋದು. ಇದನ್ನು ಪಲ್ಯ ಮಾಡಿ ಅಥವಾ ಸಾಂಬಾರು, ಬಸ್ಸಾರು ಈ ರೀತಿಯಾಗಿ ಮಾಡಿ ತಿಂತಾರೆ. ಇದನ್ನು ನಾನು ಮೊದಲಿಗೆ ಸೋಸ್ಕೊತೀನಿ, ಆಮೇಲೆ ವಾಶ್ ಮಾಡ್ಕೊತೀನಿ. ಹಾಗೆ ಇದರಲ್ಲಿ ಚಿಕ್ಕ ಚಿಕ್ಕ ಹೂಗಳನ್ನ ಕೂಡ ಕಾಣ್ಬೋದು, ಅದು ಕೂಡ ಒಂದು ಒಳ್ಳೆ ಮೆಡಿಷನ್ನು. ನೋಡಿ ಈ ರೀತಿಯಾಗಿ ಕಾಣುವಂಥದ್ದು. ಹಾಗೆ ನಲ್ಲಿ ಸ್ವಲ್ಪ ಹಾಕಿ ಕಟ್ ಮಾಡ್ಕೊತೀನಿ. ಚಾಕುವಿನಿಗಿಂತ ಕೈಯಲ್ಲಿ ಕಟ್ ಮಾಡ್ಕೊಳ್ಳೋದು ಬೆಟರ್, ಹಾಗಾಗಿ ನಾನು ಕೈಯಲ್ಲಿ ಕಟ್ ಮಾಡ್ಕೊತೇನೆ. ನೋಡಿ ಈ ರೀತಿಯಾಗಿ ಸ್ವಲ್ಪ ತಗೊಂಡು ಅದನ್ನು ಕೈಯಲ್ಲಿ ಈಸಿಯಾಗಿ ಕಟ್ ಮಾಡ್ಕೋಬೋದು. ಚಾಕು ಬೇಕು ಅಂತೇನಿಲ್ಲ. ಹಾಗೆ ಎಲ್ಲ ಸೊಪ್ಪುಗಳನ್ನ ಇದೇ ರೀತಿಯಾಗಿ ಕಟ್ ಮಾಡ್ಕೊಂಡು ಆಗಿದೆ. ಇವಾಗ ಈ ಸೊಪ್ಪನ್ನು ನೀಟಾಗಿ ಸ್ವಲ್ಪ ಬಿಸಿ ನೀರಲ್ಲಿ ವಾಶ್ ಮಾಡ್ಕೊತಾ ಇದ್ದೀನಿ. ಹಾಗೆ ಎರಡು ಕೈಯಿಂದ ಚೆನ್ನಾಗಿ ಈ ರೀತಿ ಹಿಂಡ್ಕೋಬೇಕು. ಆಮೇಲೆ ನೀರನ್ನ ಚೇಂಜ್ ಮಾಡಿಕೊಂಡು ಮತ್ತೊಮ್ಮೆ ನೀರನ್ನು ಹಾಕ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಬಿಡ್ತೀನಿ. ಇವಾಗ ಸೊಪ್ಪು ಪಲ್ಯಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಯಾವುದೆಲ್ಲ ಅಂತ ಹೇಳಿದರೆ, ನಾನಿಲ್ಲಿ ಸ್ವಲ್ಪ ಸ್ಪೆಷಲಾಗಿ ಮಾಡ್ತಾಯಿದ್ದೀನಿ. ಮೇಯ್ನಾಗಿ ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ 3ರಿಂದ 4, ಈರುಳ್ಳಿ 1, ಆಮೇಲೆ ಟೊಮ್ಯಾಟೊ 2, ಬೇಳೆ ಸ್ವಲ್ಪ, ಕ್ಯಾಪ್ಸಿಕಮ್ 1 ತೊಗೊಂಡಿದ್ದೀನಿ. ಚೆನ್ನಾಗಿರುತ್ತೆ ಈ ಸೊಪ್ಪು ಜೊತೆಗೆ ಮಿಕ್ಸ್ ಮಾಡಿಕೊಂಡಾಗ. ಮತ್ತು ಬೆಳ್ಳುಳ್ಳಿ ಹಾಗೆ ಮೆಂತೆ ಇವಿಷ್ಟನ್ನು ಹಾಕಿ ಹೊನಗೊನ್ನೆ ಸೊಪ್ಪು ಪಲ್ಯ ಮಾಡ್ತಾ ಇರೋದು. ಇವಾಗ ವಾಶ್ ಮಾಡ್ಕೊಂಡಿಟ್ಟ ಸೊಪ್ಪು ರೆಡಿಯಾಗಿದೆ. ಹಾಗೆ ಈಗ ಸ್ಟವ್ ಮೇಲೆ ಒಂದು ಬಾಣಲೆನ ಇಡ್ತಾ ಇದ್ದೀನಿ. ಬಾಣಲಿ ಸ್ವಲ್ಪ ಹೊತ್ತು ಕಾದ ನಂತರ ಇದಕ್ಕೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಇವಾಗ ಕಾದಿದೆ. ಸಾಸಿವೆ ಸ್ವಲ್ಪ ಹಾಕ್ಕೊತೀನಿ. ಹಾಗೆ ಅದ್ರ ಜೊತೆಗೆ ಮೆಂತೆ ಸ್ವಲ್ಪ ಹಾಕ್ಕೊತೀನಿ. ಹಾಗೆ ಬೇಳೆ ಇದು ಕೂಡ ಒಂದು ಸ್ವಲ್ಪ ಹಾಕ್ಕೊತೀನಿ. ಇವಾಗ ಜಜ್ಜಿಟ್ಟಿದ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಗೆ ಕರಿಬೇವಿನ ಸೊಪ್ಪು ಇವಾಗ ನಿಧಾನಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಹಸಿಮೆಣಸಿನ್ಕಾಯಿನ ಇವಾಗ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹೊತ್ತು ಹಾಗೆ ಕೆಂಪಗೆ ಬರೋ ಹಾಗೆ ತಿರುಗಿಸ್ಕೋಬೇಕು. ಇವಾಗ ಅದಕ್ಕೆ ಕಟ್ ಮಾಡಿದ ಕ್ಯಾಪ್ಸಿಕಮನ್ನ ಅದ್ರ ಜೊತೆಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಕಟ್ ಮಾಡಿದ ಟೊಮ್ಯಾಟೊನೂ ಕೂಡ ಹಾಕ್ಕೊತಾ ಇದ್ದೀನಿ. ಹಾಗೆ ನಿಧಾನಕ್ಕೆ ತಿರುಗಿಸ್ಕೋಬೇಕು. ಟೊಮ್ಯಾಟೊ ಒಂದು ಸ್ವಲ್ಪ ಕೆಂಪಗೆ ಬಂದ ನಂತರ ಜೀರಿಗೆನ ಸ್ವಲ್ಪ ಹಾಕ್ಕೊತೀನಿ. ಅದರ ಜೊತೆಗೆ ಅರಿಶಿನ ಪೌಡರು, ಆಮೇಲೆ ಚಿಲ್ಲಿ ಪೌಡರ್ನ ಕೂಡ ಸ್ವಲ್ಪ ಹಾಕ್ಕೊತೀನಿ. ಮತ್ತು ಗರಂ ಮಸಾಲೆ ಪೌಡರ್ ಇವಿಷ್ಟನ್ನು ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊತೀನಿ. ಒಂದು ಸ್ವಲ್ಪ ಹೊತ್ತು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಅದರ ಜೊತೆಗೆ ಇವಾಗ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಉಪ್ಪು ಅದ್ರ ಜೊತೆಗೆ ಹಿಡ್ಕೋಬೇಕು. ಇವಾಗ ಕಟ್ ಮಾಡಿದ ಸೊಪ್ಪನ್ನು ಆ ಪಾಕದ ಜೊತೆಗೆ ಹಾಕ್ಕೊತೀನಿ. ಹಾಗೆ ನಿಧಾನಕ್ಕೆ ಸೊಪ್ಪನ್ನು ಹಾಕ್ಕೊತೀನಿ. ಇವಾಗ ಅದು ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ, ಹಾಗಾಗಿ ಸ್ವಲ್ಪ ಹೊತ್ತು ಮುಚ್ಚಳನ ಮುಚ್ಚಿಡ್ತಿದ್ದೀನಿ. ಹಾಗೆ ನೀರು ಇವಾಗ ಇಳ್ಕೊಳ್ಳುತ್ತೆ ನೋಡಿ ಈ ರೀತಿಯಾಗಿ. ಇವಾಗ ನಿಧಾನಕ್ಕೆ ಸ್ಪೂನಲ್ಲಿ ತಿರುಗಿಸ್ಕೋಬೇಕು. ಹಾಗೆ ಸ್ವಲ್ಪ ಹೊತ್ತು ತಿರುಗಿಸ್ಕೊಂಡು ಇವಾಗ ಹಾಗೆ ಬೇಯಲಿಕ್ಕೆ ಬಿಡ್ತಾಯಿದ್ದೀನಿ. ಹೊನಗೊನೆ ಸೊಪ್ಪಿನ ಪಲ್ಯ ನಿಧಾನಕ್ಕೆ ಬೇಯ್ತಾ ಇದೆ. ಹಾಗೆ ಅಡಿ ಹಿಡಿಯೋದಾಗಿ ತಿರುಗಿಸ್ಕೊತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬೇಯಬೇಕು. ಹಾಗೆ ಮಧ್ಯಾಹ್ನದ ಬಿಸಿ ಬಿಸಿ ಊಟಕ್ಕೆ ನಾನಿಲ್ಲಿ ಅನ್ನ ಮತ್ತು ಹೊನಗೊನೆ ಸೊಪ್ಪಿನ ಪಲ್ಯ, 2 ಹಪ್ಪಳ, ಉಪ್ಪಿನಕಾಯಿ, ಇದಿಷ್ಟು ನನ್ನ ಮಧ್ಯಾಹ್ನದ ಸಿಂಪಲಾದ ಊಟ. ಜೊತೆಗೆ ಟೇಸ್ಟ್ ಮಾಡಿ ನೋಡಿದೆ, ತುಂಬ ಸಖತ್ತಾಗಿದೆ. ನನಗೆ ಕೂಡ ತುಂಬಾ ಇಷ್ಟ ಆಗೋಯಿತು. ಸೇಮ್ ಮೆಂತ್ಯ ಸೊಪ್ಪಿನ ಪಲ್ಯ ಥರನೇ ಟೇಸ್ಟ್ ಬರ್ತಾ ಇದೆ. ನಾನು ಆವಾಗಲೇ ಹೇಳಿದೆ, ಈ ಸೊಪ್ಪು ತನ್ನ ಔಷಧೀಯ ಗುಣಗಳಿಂದ ಪ್ರಖ್ಯಾತಿ ಹೊಂದಿದೆ. ಈ ಸೊಪ್ಪಿನಲ್ಲಿ 5ರಷ್ಟು ಪ್ರೋಟೀನ್, 16 ಮಿಲಿಗ್ರಾಮ್ನಷ್ಟು ಐರನ್ ಹೊಂದಿದೆ. ಹಾಗೆ ಕಣ್ಣು ಮತ್ತು ಕೂದಲಿಗೆ ಹಾಗೆ ಚರ್ಮದ ಸಮಸ್ಯೆಗೆ ಇದೊಂದು ಒಳ್ಳೆ ರಾಮಬಾಣ. ಇದರ ಜೊತೆಗೆ BP ಕಂಟ್ರೋಲಿಗೆ ಕೂಡ ಬರ್ತದೆ. ಒಟ್ಟಿನಲ್ಲಿ ಹೊನಗೊನೆ ಸೊಪ್ಪು ಬಹು ರೋಗಗಳಿಗೆ ಮದ್ದು ಅಂತ ಹೇಳ್ಬೋದು.
ನಿಮಗೆ ನಾನು ಮಾಡಿರುವ ಹೊನಗೊನೆ ಸೊಪ್ಪಿನ ಪಲ್ಯ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇದಿಷ್ಟು ಇವತ್ತಿನ ವಿಡಿಯೋ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.